ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಅಂಡ್ ಲಾಗ್ಸ್. ನಮಸ್ಕಾರಗಳು. ಇವತ್ತು 9 ಗಂಟೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾನು ಇವಾಗ ಚಿನ್ಮೆಗೆ ಸ್ಕೂಲ್ಗೆ ಬಿಡಕ್ಕೆ ಹೋಗಬೇಕು, ರೆಡಿಯಾಗಿ ಕೂತಿದ್ದೇನೆ. ಇಷ್ಟು ದಿನ ಏನಾಯ್ತಿತ್ತು ಅಂದರೆ ಚಿನ್ಮೆ ಸ್ಕೂಲ್ ಹೋಗ್ತೀನಿ ಅಂತ ಹೇಳ್ತಿದ್ದ. ಆದರೆ ಈಗ ಇಲ್ಲ, ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ ಮನೆಗೆ ಅಂತ ಹೇಳ್ತಿದ್ದಾರೆ. ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ ಅಳ್ತಾನೆ ಇಲ್ಲ ಅಂತ ನೋಡಬೇಕು. ನೋಡಿ ಇವಾಗ ತಿನ್ಕೊಂಡು ಕುಂತಿದ್ದಾನೆ. ಇನ್ನು ಲಂಚ್ ಬ್ಯಾಗ್ ಎಲ್ಲ ಇಡಬೇಕು. ಇನ್ನು ಧ್ರುವನ್ ಕೂಡ ಬೆಳಗ್ಗೆ ಸ್ಕೂಲ್ಗೆ ಹೋದ, ಆಲ್ರೆಡಿ 7:30 ಹೋದ. ಇನ್ನು ನಾಳೆಯಿಂದ ಚಿನ್ಮೆ ಕೂಡ 7:30 ಹೋಗ್ಬೇಕು, ಫಸ್ಟ್ ಡೇ ಅಂತ ಹೇಳ್ಬಿಟ್ಟು ನಾವೇ ಕರ್ಕೊಂಡು ಹೋಗ್ತಾ ಇದೀವಿ. ನೋಡಿ ಇಲ್ಲಿ ಕುತ್ಕೊಂಡಿದ್ದಾನೆ. ಮಾಡ್ತಿದ್ದಿ ಚಿನ್ನಿ? ಇಲ್ಲ ನೋಡಿಲಿ, ಏನು ತಿಂತಾ ಇದೆ ಹೇಳೋ. ಇಲ್ಲ ನೋಡಿ ವಿಡಿಯೋ, ನಾಚಿಕೆನಾ ನಿನಗೆ? ಇಲ್ಲ ನೋಡಿ ಇಲ್ಲಿ. ಹಾಂ, ಚೆನ್ನಾಗಿತ್ತ ಪಲಾವು? ಚೆನ್ನಾಗಿತ್ತ ಪಲಾವು? ತಿನ್ನು, ಬೇಗ ಹೋಗೋಣ ಸ್ಕೂಲ್ಗೆ. ತಗೋ ನೀರು. ನೋಡಿ ಇವಾಗ ಲಂಚ್ ಬ್ಯಾಗ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಪಲಾವ್ ಮಾಡಿದೆ ಇವತ್ತು, ಸ್ವೀಟ್ ಕಾರ್ನ್ ಎಲ್ಲ ಹಾಕ್ಬಿಟ್ಟು. ನೋಡಿ ಎಲ್ಲಿಗೆ ಹೋಗೋಣ ಅಂತ ಕ್ವಶನ್ ಬೇರೆ ಬರ್ತಿದೆ. ಚಿನ್ಮಣಿ ಕೊಡು, ಸ್ಪೂನ್ ಕೊಡು. ಸ್ಪೂನು ಇವಾಗ ಕೊಟ್ಟಾರ. ಎಲ್ಲಿ ಸ್ಪೂನು? ಸ್ನ್ಯಾಕ್ಸ್ಗೆ ಸ್ವೀಟ್ ಕಾರ್ನ್ ಬೇಸಿದೆ. ನೀವು ಓಪನ್ ಬಾಕ್ಸ್ ಹಿಡಿಯಲ್ವೋ? ಚಿಕ್ಕ 2 ಬಾಕ್ಸ್ ಸ್ವೀಟ್ ಕಾರ್ನ್ ಯಾವುದು ಇದು? ಸ್ಕೂಲ್ಗೆ ಹೋಗೋದು ಬಿಡುವ. ನನಗೆ ಇರ್ತೀಯಾ? ನನ್ನ ಜೊತೆನೆ ಇಟ್ಕೊಂಡು. ಹಾಂ, ಸ್ಕೂಲ್ಗೆ ಹೋದ್ಮೇಲೆ ಅಲ್ಲೇ ಬಿಟ್ಬಿಡ್ಬೇಕು. ಇನ್ನೇನು ಬರ್ತೀಯಾ? ಅಡಿಬೇಡ, ಸುಮ್ಮನಿರು. ಸ್ಟಾರ್ಟ್ ಮಾಡ್ದಾಳದು ಅಣ್ಣ. ಹೋಗಲ್ವಮ್ಮ, ನೀನೇ ಹೋಗಿಲ್ಲ ಇನ್ನು. ನೀನ್ ಡಾಕ್ಟರ್ ಆಗಲ್ವಾ? ಇವಾಗ ಕೊಡ್ತಾರೆ ಬುಕ್ಕು, ಬ್ಯಾಗ್ ಕೊಡ್ತಾರೆ. ನಿಮ್ಮದು ದೊಡ್ಡ ಬುಕ್ಕು ಎಲ್ಲ ಕೊಡ್ತಾ. ರೆಡಿ ನಡಿ ನಡಿ ನಡಿ. ಸರಿ ಆಯ್ತು. ನೋಡಿ ಯಾವಾಗ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹೋಗೋದಂತೆ ಸ್ಕೂಲ್ಗೆ, ಅಲ್ಲೇ ಬಿಟ್ಟು ಬರ್ಬಾರ್ದಂತೆ, ಕರ್ಕೊಬರ್ಬೇಕಂತೆ ಬುಕ್ಸ್ ಎಲ್ಲ ಇಸ್ಕೊಂಡು. ಯಾರು ಹೋಗ್ತಾರೆ? ನಾನು ಹೋಗೋದಾ ಸ್ಕೂಲ್ಗೆ? ನಾನು ಕುತ್ಕೊಳ್ಳ? ಮತ್ತೆ ನೀನೇ ಕುತ್ಕೊತೀಯಾ? ಮತ್ತೆ ನೋಡಿ ಫೀಸ್ ಎಲ್ಲ ವೇಸ್ಟ್ ಆಗಲ್ಲ. ನೋಡಿ ಫೀಸ್ ಎಲ್ಲ ವೇಸ್ಟ್ ಆಗುತ್ತಲ್ಲ ಇವನು ಹೋಗಿಲ್ಲ ಅಂದ್ರೆ. ಯಾರು ಡಾಕ್ಟರ್ ಆಗೋದು? ನಾನು ಆಗ್ಬೇಕಾ ನೀನು ಆಗ್ಬೇಕಾ ಡಾಕ್ಟ್ರು? ನೀನು ಆಗ್ಬೇಕಾ? ನೀನೇ ಆಗ್ಬೇಕು, ನಾನೆಲ್ಲ ಆಗಲ್ಲ. ನಡಿ, ಇದು ಅಪ್ಪ ಹಾಕ್ಕೊಡೋಣ ಬ್ಯಾಗು. ಮಿಲೆಟ್ ಗಂಜಿ ಕುಡಿತಾ ಇದ್ದೀನಿ. ಅದೇ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ಲ ವಿಡಿಯೋ,
ಸಿರಿಧಾನ್ಯ ಎತ್ಕೊಳ್ಳೋರು. ಇವಾಗ ಅದೇ ಕುಡಿದ್ಬಿಟ್ಟು ಹೋಗೋದು, ತಿಂಡಿ ಮಾಡೋಕ್ಕೆಲ್ಲ ಟೈಮ್ ಇಲ್ಲ, ಕುಡಿದ್ಬಿಟ್ಟು ಹೋದ್ರೆ ಸ್ವಲ್ಪ ಎನರ್ಜಿ ಆಗಿರುತ್ತೆ. ನಿಮ್ಗೆ ಇದು ಬಂದ್ಬಿಟ್ಟು ಆಮೇಲೆ ತಿಂತೀನಿ. ಇವ್ರಿಗೆ ಫೈನಲಿ ಚಿನ್ಮಯ ರೆಡಿ ಆಗಿದ್ದಾನೆ ಸ್ಕೂಲ್ಗೆ. ಎಲ್ಲಿ ಚಿನ್ನಿ ಕ್ಲೀನಾಗಿ ಇಟ್ಕೊಡ್ಲ, ಊಟ ಎಲ್ಲ ಚೆಲ್ಲೋಗುತ್ತೆ. ಕ್ಲೀನಾಗಿ ಇಟ್ಕೋ ಬ್ಯಾಗು. ಎಲ್ಲಿ ರೊಟೇಟ್ ಆಗು, ತಿರ್ಗು ಬ್ಯಾಗ್ ತರ್ಸು. ನೋಡಿ ಚಿನ್ಮಯ ರೆಡಿ. ತಿರ್ಗ ರೊಟೇಟ್. ಕ್ಲೀನಾಗಿ ಇಟ್ಕೋಬೇಕು ಬ್ಯಾಗ್, ಊಟ ಚೆಲ್ಲೋಗುತ್ತೆ. ಬ್ಯಾಗ್ ಇಟ್ಕೊಳ್ಳೋ, ಊಟ ಚೆಲ್ಲೋಗುತ್ತೆ. ವೆರಿ ಗುಡ್. ಆಲ್ ದ ಬೆಸ್ಟ್ ಚಿನ್ನಿ, ಚೆನ್ನಾಗಿ ಓದ್ಕೊಂತೀಯಾ? ಓದ್ಕೊಡಲ್ಲ ಅವಾಗನಾ. ಇವಾಗ ಸ್ಕೂಲ್ ಹತ್ರ ಬಂದ್ವಿ, ಹೋಗ್ತಾ ಇದ್ದೀವಿ. ನಾನು ಚಿನ್ಮಯಿ ಅವರಪ್ಪ ಪಾರ್ಕಿಂಗ್ ಮಾಡ್ತಿದ್ದಾರೆ ಗಾಡಿ. ಸ್ಕೂಲ್ ಹತ್ರ ಏನು ಅಳ್ತಾನೋ ಇಲ್ಲ ಗೊತ್ತಿಲ್ಲ, ನೋಡೋಣ ಬನ್ನಿ ಏನು ಮಾಡ್ತಾನಂತ. ಸೈಲೆಂಟಾಗಿ ಬರ್ತಾ ಇದ್ದಾನೆ. ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡಬೇಕು ಚಿನ್ಮಯಿದು. ಸ್ವಲ್ಪ ನಮ್ಮ ಮನೆಯಿಂದ ಬಂದು 3.5 ಕಿಲೋಮೀಟರ್ ಇದೆ. ಇನ್ನು ನಾವು ಸ್ಕೂಲ್ಗೆ ಹೋದಾಗ, ಸಾಟರ್ಡೆ ಹೋದಾಗ ಅಡ್ಮಿಷನ್ ಫಾರ್ಮ್ಗೆ ಸಿಗ್ನೇಚರ್ ಆಗಿರಲಿಲ್ಲ ಪ್ರಿನ್ಸಿಪಾಲ್ದು. ಹಾಗಾಗಿ ಸಿಗ್ನೇಚರ್ ಮಾಡ್ಸೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಒಂದು 10:30 ಆಗೋಯ್ತು ಮ್ಯಾಮ್ ಬರೋ ಅಷ್ಟೊತ್ತಿಗೆ, ಸಿಗ್ನೇಚರ್ ಆಗೋ ಅಷ್ಟೊತ್ತಿಗೆ. ಹಾಗಾಗಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಅವನಿಗೆ ಸ್ಕೂಲಿಗೆ ಬಿಡಲಿಲ್ಲ ನಾವು ಇವತ್ತು. ಆಲ್ರೆಡಿ 10:30 ಆಗಿದೆ, 12:30 ಅಷ್ಟೊತ್ತಿಗೆ ಸ್ಕೂಲ್ ಬಿಟ್ಬಿಡ್ತಾರೆ. ಹಾಗಾಗಿ ನಾವು ವಾಪಸ್ ಮನೆಗೆ ಕರ್ಕೊಬಂದ್ವಿ. ಅವ್ನು ಬೇರೆ ತುಂಬಾ ಅಳ್ತಾ ಇದ್ದ. ಇನ್ನು ಧ್ರುವನ್ ಆಲ್ರೆಡಿ ಸ್ಕೂಲಿಗೆ ಹೋಗಿದ್ದಲ್ಲ, ಇನ್ನು ಧ್ರುವನ್ ಇದ್ದಿರೋ ಸ್ವಲ್ಪ ಆರಾಮಾಗಿರ್ತಿದ್ದ. ನಾನು ಮಂಡೇ ಲಾಗ್ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟೇ ಆಯಿತು ಅಪ್ಲೋಡ್ ಮಾಡೋದು. ಇನ್ನು ಚಿನ್ಮಯ್ಗೆ ನಾವು ಇವತ್ತು ಬಿಡೋದು ಬೇಡ ಅಂತ ಹೇಳ್ಬಿಟ್ಟು, ಮಂಡೇ ಬಿಡೋದು ಬೇಡ ಅಂತ ಹೇಳಿಬಿಟ್ಟು ನಾಳೆಯಿಂದ ಕಳ್ಸೋಣ ಅಂತ ಕರ್ಕೊಬಂದ್ವಿ. ಆಲ್ರೆಡಿ ಲೇಟ್ ಆಗಿದೆ, 12:30ಗೆ ಸ್ಕೂಲು ಬಿಡುತ್ತೆ. ಹಾಗಾಗಿ ಇನ್ನೇನು ಅಂತ ಹೇಳ್ಬಿಟ್ಟು ಕರ್ಕೊಬಂದ್ವಿ. ಇನ್ನು ಬಾಕ್ಸ್ ಎಲ್ಲ, ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ನಲ್ಲ, ಹಂಗೆ ರಿಟರ್ನ್ ತೊಗೊಬಂದು ಮನೇಲಿ ತಿನ್ಕೊಂಡ. ಮತ್ತು ಅವನು ಟಿ ವಿ ನೋಡ್ಕೊತ ಆರಾಮಾಗೆ. ಇವತ್ತು ಬರಲ್ಲ, ನಾಳೆಯಿಂದ ಬರ್ತೀನಿ ಅಂತ ಹೇಳಿದ್ರು. ಮೇಡಮ್ ಕೂಡ ಆಲ್ರೆಡಿ ಟೈಮ್ ಆಗಿದೆ, ನಾಳೆಯಿಂದನೇ ಕಳಿಸಿ ಅಂತ ಹೇಳಿದ್ರು. ಹಾಗಾಗಿ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನಾವು ಮಕ್ಕಳೆಲ್ಲ ಬಾಯ್ ಮಾಡ್ತಾಯಿದ್ರು ಚಿನ್ಮಯ್ಗೆ, ಅವ್ನು ಅಳ್ತಾ ಇದ್ನಲ್ಲ. ಏನೋ ಸಡನ್ನಾಗಿ ಸ್ವಲ್ಪ ಚೇಂಜಸ್ ಆಗುತ್ತಲ್ಲ ಮಕ್ಕಳಿಗೆ. ಫಸ್ಟ್ ಡೇನೇ ಸ್ವಲ್ಪ ನರ್ವಸ್ ಆಗ್ತಾರೆ, ಅವ್ರಿಗೂ ಭಯ ಆಗುತ್ತೆ. ಇನ್ನು ಅಪ್ಪ ಅಮ್ಮ ಇದ್ದ ಸ್ವಲ್ಪ ಭಯನೂ ಕೂಡ ಆಗುತ್ತೆ ಅವ್ರಿಗೆ. ವ್ಯಾನ್ ಹತ್ರ ಇಲ್ಲೇ ಹತ್ತಿಸಿ ಕಳಿಸ್ಬಿಡ್ಬೋದು, ಆರಾಮಾಗಿ ಹೋಗ್ತಾರೆ. ಇನ್ನು ಸ್ಕೂಲ್ ಹತ್ರ ಹೋಗಿ ನಾವು ಬಿಟ್ಬೇಕಾದ್ರೆ ಅವ್ರಿಗೇನೋ ಒಂಥರ ಫೀಲ್ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಅಳ್ತಾ ಇದ್ದ ಚಿನ್ಮಯ್ ಕೂಡ. ನೋಡಿ, ಇದು ಕ್ಲಾಸ್ ರೂಮು, ಇದು LKGದು. ನಾವು ಕೂಡ ಮನೆಗೆ ಬಂದ್ಬಿಟ್ಟು ನೇಳ್ಳೆಣ್ಣೆ ತೊಗೊಬಂದಿದ್ವಿ. ಹಾಗಾಗಿ ನೇಳ್ಳೆಣ್ಣೆ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳಿತಾ ಇದ್ದೀನಿ. ಅಡ್ಮಿಷನ್ ಮಾಡಿಬಿಟ್ಟು ನಾವು ಬಂದ್ವಿ, ಡೈರೆಕ್ಟಾಗಿ ಬಿಟ್ಟು ಹಂಗೆ ಬರೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ ಎಲ್ಲ. ಆದರೆ ಇವನು ಅಳ್ತಾ ಇದ್ದಿದ್ದ ಕಾರಣಕ್ಕೆ ನೆಕ್ಸ್ಟ್ ಡೇ ಅವ್ರ ಅಣ್ಣನ ಜೊತೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ನೋಡಿ, ಇವಾಗ ನೇಳ್ಳೆಣ್ಣೆ ತೊಗೊಬಂದ್ವಿ. ಬರ್ತಾ ನೇಳ್ಳೆಣ್ಣು ಒಂದು 1 kg ಅಷ್ಟು ತಂದಿದ್ದಾರೆ. ತೊಳೆದಿಡ ಫಸ್ಟು ನೇಳೆಣ್ಣು ಆಯ್ತಾ? ಇನ್ನೊಂದು 2 ಸರಿ ಕ್ಲೀನಾಗಿ ತೊಳ್ಕೊಬಿಟ್ಟು ಆಮೇಲೆ ಉಪ್ಪು ಹಾಕಿ ಒಂದು ಸರಿ ತೊಳ್ಕೊತೀನಿ. ಹಾಗಾಗಿ ಒಂದು 10 ನಿಮಿಷ ಬಿಡ್ತೀನಿ ಉಪ್ಪು ಹಾಕ್ಬಿಟ್ಟು. ಏನಾರ ಬ್ಯಾಕ್ಟೀರಿಯಾ ಇದ್ದರೆ ಎಲ್ಲ ಕೂಡ ಹೋಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೇ ಕೊಡೋದಕ್ಕೆ ಹೋಗೋಲ್ಲ. ನೋಡಿ, ಉಪ್ಪು ಹಾಕಿ ಒಂದು 10 ನಿಮಿಷ ಬಿಟ್ಟ ಮೇಲೆ ಆಮೇಲೆ ಕೊಡ್ತೀನಿ. ಇನ್ನು ಬೆಳಗ್ಗೆನೇ ಅಡ್ಮಿಷನ್ ಮಾಡಿಬಿಟ್ಟು ಯೂನಿಫಾರ್ಮ್ ಇಸ್ಕೊಂಡು ಬುಕ್ಸ್ ಎಲ್ಲ ಇಸ್ಕೊಬಂದ್ವಿ. ಹಾಗಾಗಿ ಇನ್ನೇನು ನಾಳೆಯಿಂದ ಹೋಗಲಿ ಅಂತ ಹೇಳ್ಬಿಟ್ಟು ಕರ್ಕೊಬಂದ್ವಿ. ಇನ್ನು ಅವ್ನಿಗೂ ಸ್ವಲ್ಪ ಯಾಕೋ ಮುಜುಗರ ಹಾಳೋದು ಎಲ್ಲ ಮಾಡ್ತಿದ್ನಲ್ಲ, ಹಾಗಾಗಿ ಕರ್ಕೊಬಂದ್ವಿ. ಆಲ್ರೆಡಿ 10:30 ಆಗಿತ್ತು, ಇನ್ನೇನು ಬಿಡೋದು ಅಂತ ಹೇಳ್ಬಿಟ್ಟು ಕರ್ಕೊಬಂದ್ವಿ. ಇನ್ನು ಸುಮ್ಮನೆ ಅವನು ಹೇಳ್ತಿದ್ದ, ಇನ್ನು ನಾಳೆ ದಿವಸ ಖುಷಿಯಾಗಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಕರ್ಕೊಬಂದ್ವಿ. ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಯಾವ ಲೆವೆಲ್ಗೆ ಹೋಗ್ತಾನಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಚಿನ್ಮಯ್ ಸ್ಕೂಲ್ಗೂ ಹೋಗೋದನ್ನ. ಈ ಥರ ಖುಷಿಯಿಂದ ಹೋಗ್ತಾನೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಸ್ಕೂಲಿಗೆ ಹೋದ ಅಂತ ಹೇಳ್ಬಿಟ್ಟು. ನನಗಂತೂ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾನೆ ಚಿನ್ಮಯ್. ಇನ್ನು ನಾವು ಕೂಡ ಬೈಂಡಿಂಗ್ ಎಲ್ಲ ಹಾಕ್ತಾಯಿದ್ದೀವಿ. ಇನ್ನು ನಮ್ಮ ಓನರ್ ಮಕ್ಕಳು ಕೂಡ ಬಂದಿದ್ರು ಬೈಂಡಿಂಗ್ ಹಾಕೋದಕ್ಕೆ. ನಾನು ಹಾಕ್ತೀನಿ ಆಂಟಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಮಕ್ಕಳು ಕೂಡ, ತುಂಬ ಕ್ಯೂಟ್ ಅಂತಲೇ ಹೇಳ್ಬೋದು. ಏನೇ ಒಂದು ಮಾಡ್ಬೇಕಾದ್ರೂ ನಾನು ಮಾಡ್ತೀನಿ ಅಂತ ಎಲ್ಲದರಲ್ಲೂ ಫಸ್ಟ್ ಇರಬೇಕು ಅಂತ ಬರ್ತಾರೆ. ಸೇಮ್ ನಮ್ಮ ಧ್ರುವ ಹೇಗೋ ಅಷ್ಟೇ, ಅವನು ಅಷ್ಟೇ. ಎಲ್ಲದರಲ್ಲೂ ನನಗೆ A to Z ಕುಕ್ಕಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ಏನೋ ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೂ ಎಲ್ಲದಕ್ಕೂ ನಾನು ಮಾಡ್ತೀನಿ ಅಂತ ಬರ್ತಾನೆ. ಯಾಕಂದರೆ ಬೋನ್ ಫ್ರ್ಯಾಕ್ಚರ್ ಆಗಿದ್ದರಿಂದ
ಇನ್ನು ಚಿನ್ಮಯನೂ ಅಷ್ಟೇ ಧ್ರುವನ್ ನೋಡಿ ಅವನು ಧ್ರುವನ್ನ ಫಾಲೋ ಮಾಡ್ತಿದ್ದಾನೆ. ಚಿನ್ಮಯ್ ಸ್ಕೂಲ್ಗೆ ಹೋಗೋದ್ರಿಂದ ಇರ್ಬೋದು, ಅವ್ನು ಎದ್ದೊಳ್ತಾನೆ ಏನು ಕೇಳ್ತಾನೆ, ಏನು ತಿಂಡಿ ಕೇಳ್ತಾನೆ, ಅದೇ ಥರನೇ ಕೇಳ್ತಾ ಇದ್ದಾನೆ ಚಿನ್ಮಯ್ ಕೂಡ. ಇವಾಗ ಇಷ್ಟು ದಿನ ಧ್ರುವನ್ನ ರೆಡಿ ಮಾಡಿ ಕಳಿಸಿದೆ, ಆದರೆ ಇವಾಗ ಇನ್ನು ಮುಂದೆ ಇಬ್ಬರನ್ನ ರೆಡಿ ಮಾಡಿ ಕಳಿಸ್ಬೇಕು, ಆ ಥರ ಕಳಿಸಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೂ ಕೂಡ. ನಾನು ಫೈನಲಾಗಿ ಬೈಂಡಿಂಗ್ ಎಲ್ಲ ಹಾಕ್ತಾ ಇದ್ದೀವಿ. ನಾನು ನಾಳೆ ಬೆಳಗ್ಗೆ ಎದ್ದರೆ ಸ್ಕೂಲ್ಗೆ ಚಿನ್ಮಯ್ ಕೂಡ ಹೋಗ್ತಾನೆ. ನನಗಂತೂ ಒಂಥರ ಖುಷಿ, ಏನಂದರೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ಮಕ್ಕಳು ವ್ಯಾನ್ ಹತ್ತದಂತೆ ಇಳಿಯೋದಂತೆ ಖುಷಿಯಾಗಿ ಹೋದಾಗ ಎಷ್ಟು ಖುಷಿ ಆಗುತ್ತಲ್ಲ ತಾಯಂದ್ರಿಗೆ. ರೆಡಿ ಮಾಡಿ ಶೂಸ್ ಎಲ್ಲ ಹಾಕೋದು ತುಂಬಾ ಖುಷಿ ಆಗುತ್ತೆ. ಒಂದೊಂದು ಸಣ್ಣ ಪುಟ್ಟದಲ್ಲೂ ತುಂಬಾ ಖುಷಿ ಆಗುತ್ತೆ ನನಗಂತೂ.